ನಾವು 24 ಫೆಬ್ರವರಿ ಸ್ಟಾರ್ಟ್ ಮಾಡಿದ್ರಿ. 25 ಜಾನ್ವರಿ ಶೂಟಿಂಗ್ ಮುಗಿಸಿದ್ರಿ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕು ಆಲ್ಮೋಸ್ಟ್ ಒಂದು ಒಂದು 6 ಮಂತ್ಸ್ ಆಯಿತು. ಅದಾದಮೇಲೆ ಒಂದು ಮಾರ್ಕೆಟ್ ಸ್ಕ್ರೀನಿಂಗ್ ಗೋವಲ್ಲಿ ಪ್ಲೇ ಮಾಡಿದ್ರಿ ಫಿಲ್ಮ್ ಬಜಾರಲ್ಲಿ. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಐ ವಾಂಟೆಡ್ ಟು ಕಮ್ ಡಿಸೆಂಬರು. ಅನ್ಎಕ್ಸ್ಪೆಕ್ಟೆಡ್ಲಿ ಡಿಸೆಂಬರ್ 12th ಬರೋಣ ಅಂತ ನಾವು ಆಸೆ ಪಟ್ರಿ. ಸೊ ಇನ್ನೊಂದು ಬಿಗ್ ನೇಮ್ ಬಂತು. ಶುಡ್ ಬಿ ಬ್ಯಾಕಪ್ಪ ಅಂತ ಒಂದು ಥಾಟ್ ಇತ್ತು. ವೈ ಶುಡ್ ಐ ಬ್ಯಾಕಪ್ ಅಂತ, ಯಾಕೆ ಹಿಂದೆ ಹೋಗೋದು, ನನ್ನ ಮೈಂಡಲ್ಲಿ ಅದಿತ್ತು. ಡಿಸೆಂಬರ್ 12th ಬರಬೇಕು ಅಂತ, ಬರೋಣ ಪರವಾಗಿಲ್ಲ ಅಂತ ಬರ್ತಾಯಿತ್ತು ಅಷ್ಟೇ ಸರ್. ಟೈಟಲ್ಲು ಪಿಯೋಟ್ ಅನ್ನೋದು ಲೇಬಲ್ ಸರ್. ಒಬ್ಬರನ್ನ ಸ್ಮೋಕರು ಅಂತ ಬೈತೀವಿ, ಇಲ್ಲಾಂದರೆ ಒಬ್ಬರು ಪ್ರಾಸ್ಟಿಟ್ಯೂಟ್ನ ಏನು ಬೈತೀರಿ ಅಂತ ಲಾಸ್ಟಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಒಬ್ರೊಬ್ಬರನ್ನ ಲೇಬಲ್ ಮಾಡ್ತೀವಿ. ಅದೇ ಥರ ಕುಡುಕರನ್ನ ಲೇಬಲ್ ಮಾಡ್ತಾರೆ. ಆ ಲೇಬಲ್ ಮಾಡಬಾರ್ದಂತ ಈ ಫಿಲಿಮ್ ಮಾಡಿದ್ದೀನಿ ಸರ್. ಪಿಯೋಟ್ ಅನ್ನೋದು ಲೇಬಲ್. ಹೌದು ಸರ್. ಅಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಆಲ್ಕೋಹಾಲಿಕ್ ಪೀಪಲ್ನ ತುಂಬ ಜನ ನಾನು ನೋಡಿದ್ದೀನಿ. ಅಂದರೆ ಅವ್ರನ್ನ ಅರ್ಥ ಮಾಡ್ಕೊಳೋಣ ಅಂತ ಪ್ರಯತ್ನನೇ ಈ ಫಿಲಿಮ್ ಆ್ಯಕ್ಚುಲಿ. ರಾದರ್ ದೆನ್ ನಾವೆಲ್ಲರೂ ಜಡ್ಜ್ ಮಾಡ್ತೀವಿ, ಕುಡ್ಕ ಇವನು ಕುಡ್ದು ಸತ್ತೋಗ್ತಾನೆ ಅಂತ. ಬಟ್ ಅವ್ನು ಏನಕ್ಕೆ ಕುಡಿತಾನೆ, ಅವ್ನು ಕುಡಿಯೋದ್ರಿಂದ ಅವ್ನು ಬದುಕ್ತಿದ್ದಾನೆ ಅಂತ ನನಗೆಲ್ಲೋ ಫೀಲಿಂಗ್ ಇತ್ತು. ಯಾಕಂದರೆ ಅವನಲ್ಲಿ ಅಷ್ಟು ಪೇಯ್ನ್ ಇದೆ. ಸೊ ಅದನ್ನು ಅಡ್ರೆಸ್ ಮಾಡಬೇಕು, ಈ ಟಾಪಿಕ್ನ ನಾವು ಮಾತಾಡೋಣ ಅನಿಸ್ತು ಸರ್. ಅದಕ್ಕೆ ನಾನು ಈ ಸಬ್ಜೆಕ್ಟು ಮಾಡಬೇಕು ಅಂತ ಅನಿಸ್ತು ಸರ್. ಫಸ್ಟ್ ಫಿಲಿಮಾಗೆ ಇದು ಮಾಡೋಣ ಅಂತ ಅದು ಒಂದು ರೀಸನ್ ಸರ್. ಮ್ಯಾಮ್, ಒಂದು ತುಂಬ ಇಂಪಾರ್ಟೆಂಟ್ ರೀಸನ್ನಿಂದನೇ ಆ್ಯಕ್ಚುಲಿ ನಾನು ಕುಡಿಯೋದಿಲ್ಲ, ನಾನು ಕೆಟ್ಟ ಮಾತು ಮಾತಾಡೋದಿಲ್ಲ. ಬಟ್ ಆದರೂ ಅಲ್ಲಿ ತುಂಬ ರಿಕ್ವೈರ್ಮೆಂಟ್ ಇತ್ತು. ಆ ಸಿಚುವೇಷನಲ್ಲಿ ಫಿಲಿಮ್ ನೋಡಿದ್ರೆ ದಟ್ಸ್ ಅನ್ ಇಂಟರ್ವೆಲ್ ಸೀನ್ ಮ್ಯಾಮ್. ಆ ಇಂಟರ್ವೆಲಲ್ಲಿ ಅವ್ನ ಲೈಫ್ ಏನೋ ಆಗಿರುತ್ತೆ ಆ ಮೂಮೆಂಟಲ್ಲಿ. ಆ ಒಂದೇ ರೀಸನ್ಗೋಸ್ಕರ ಆ ಪದ ಯೂಸ್ ಮಾಡಬೇಕಾಯ್ತು. ಅದು ಯೋಚನೆ ಮಾಡಿ ಒಂಡಿ ರಿಯಾಲಿಟಿ ಬೇಕಲ್ಲ ಮ್ಯಾಮ್. ಮ್ಯಾಮ್, ಆ ಪಾಯಿಂಟಲ್ಲಿ ಅದು ಎಲ್ಲೋ ಒಂದು ಕಡೆ ಬೇಕಾಗಿತ್ತು ಅನಿಸ್ತು, ಅದಕ್ಕೆ ಇಟ್ರಿ. ಎನಿವೇ ನಿನ್ನೆ ಸೆನ್ಸರ್ ಆಯಿತು ಮ್ಯಾಮ್, ಆ ವರ್ಡ್ನ ರಿಮೂವ್ ಮಾಡಿದ್ದೀವಿ. ಸೆನ್ಸರ್ ತೆಗ್ತಾಯಿತ್ತು, U/A ಸಿಕ್ಕಿದೆ. ನಾಳೆ ಅದೇ ಆ ವರ್ಡ್ ಮ್ಯೂಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸೊ being from Maharashtra, but I would take your permission to speak in English. I'll try to speak in Kannada, but please forgive me if I speak anything. I'm so happy to work with entire Pivotal team, especially Karthik sir and Likhit and all Vikram sir. Everybody has done a lot of efforts in this film. So ನಿಮ್ಮೆಲ್ಲರೂ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು. ದಿಸ್ ಸಿನಿಮಾ we are not promoting alcoholism, but from this story we are giving very good message also. So I feel everybody from, I think, globe can relate with this topic. So ಎಲ್ಲರಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥಿಯೇಟರ್ಗೆ ಹೋಗಿ ನಿಮ್ಮ ಸಿನಿಮಾ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. I would specially thank all of you, and I would want to thank entire Kannada industry, because even though I am from Maharashtra, I work in Marathi industry as well, but my debut film was in Karnataka, and I'm so happy you have given so much love for me, and I'm ನನಗೆ ಕನ್ನಡ ಕಲಿತು more films I'll do in Kannada. I'll learn, and next time I'll speak properly in Kannada. Thank you so much. ಥ್ಯಾಂಕ್ ಯು ಅಶ್ವಿನಿ ಅವರೇ, ಒಳ್ಳೇದಾಗಲಿ. ಫಸ್ಟ್ ಸಿನಿಮಾಗೆ ಇಷ್ಟು ಕನ್ನಡ ಕಲಿತು ಮಾತಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಇನ್ನೂ ತುಂಬ ಅವಕಾಶಗಳು ಸಿಕ್ಕಿ. Yes, I'm playing Rita's character. I mean, like, please, after watching film, don't hate me.
Yes. So yeah, I mean, like, I would like you to go and watch in theater, so I'll not speak much about my character, and that's the reason I believe Karthik sir wanted to keep heroine little away from the things. Yes. No, this is my third Kannada film, and almost I've done 9 films all over pan India films. Yes. Kannada, I just got released Operation London Cafe. So yeah, that was my first debut film in Kannada industry. Yeah, and I have done other films in Marathi, Malayalam industry, and Hindi industry. Yeah. ಕಾಂಪಿಟೇಷನಲ್ಲಿ ಅದ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ರಿಗೂ. ನಾನು ಈ ಥರ ಒಂದು ಪದ ಯೂಸ್ ಮಾಡಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಕನ್ಸ್ಕೊಂಡಿದ್ದೆ ಅಷ್ಟೇ. ಸೊ ಈ ಸಿನಿಮಾ ಎಲ್ಲರೂ ಕೇಳ್ತಾಯಿದ್ರು ಯಾಕೆ ನನ್ನನ್ನು ಚೂಸ್ ಮಾಡಿದ್ರು ಅಂತ, ನಮ್ಮ ಡೈರೆಕ್ಟರ್ನಾಗಲಿ ನಮ್ಮ ಪ್ರೊಡಕ್ಷನ್ ಟೀಮ್ನಾಗಲಿ. ಸೊ ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಫೇಮಸ್ ಆರ್ಟಿಸ್ಟ್ ಆಗಲಿ, ಆಲ್ರೆಡಿ ನೋನ್ ಫೇಸ್ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಈ ಸಿನಿಮಾಗಿರೋ ಹೈಪೇ ಬೇರೆ ಇರ್ತಾಯಿತ್ತು. ಸೊ ಈ ಸಿನಿಮಾಗೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗಬಾರ್ದು ಅನ್ನೋದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕ್ಬೋದೋ ಅಷ್ಟು ಎಫರ್ಟ್ ಹಾಕಿದ್ದೀನಿ. ಸೊ ಈ ಸಿನಿಮಾ ಏನಾದರೂ ಗೆದ್ದರೆ ನಮ್ಮ ಟೀಮ್, ನಮ್ಮ ಡೈರೆಕ್ಟ್ರು, ನಮ್ಮ ಟೀಮ್ ಎಲ್ಲ ಕೆಲಸ ಮಾಡಿರೋರು ಅವ್ರ ಕ್ರೆಡಿಟ್ಸ್ ಇರುತ್ತೆ. ಈ ಸಿನಿಮಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದೆಲ್ಲ ಏನಂತಾರೆ ಬ್ಲೇಮ್ ನನ್ನ ಮೇಲಿರುತ್ತೆ. ಬಿಕಾಸ್ ಕಾಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದ್ಕೊತೀನಿ. ಅದು ಬಿಟ್ಟರೆ ರಿಯಾಬಲ್ ಶೂಟ್ ಮಾಡಿದ್ದು ಹೆಂಗೆ ಹೆವಿ ಸೈಕಾಗ್ಬಿಟ್ಟಿದೆ ನನಗೆ. ಸೊ ರಿಯಾಬಲ್ ಶೂಟ್ ಮಾಡಿದ್ದು ಹೆಂಗಿತ್ತು ಅಂದರೆ, ಅಲ್ಲಿ ಯಾವುದೇ ಸ್ಕ್ರಿಪ್ಟೆಡ್ ಆಗಿ ಯಾವುದು ಶೂಟ್ ಮಾಡಿಲ್ಲ ನಾವು ಎಲ್ಲ. ಬಿಕಾಸ್ ಅವ್ರು ಯಾವ ರೀತಿ ಬದುಕ್ತಾಯಿದ್ರು ಆ ಥರ ನಾನು ಒಬ್ಬನಾಗಿ ಬದುಕಿದ್ದೀನಿ. ಸೊ ಅದನ್ನು ಇವ್ರು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದಾದ ದಿನದಿಂದ ಇವತ್ತವರೆಗೂ ನಾನು ಕುಡಿಯೋಕ್ಕೆ ಮನಸ್ಸೇ ಬಂದಿಲ್ಲ. ನಾನು ಆಲ್ಕೋಹಾಲ್ ಕ್ವಿಟ್ ಮಾಡಿದ್ದೀನಿ ಅವತ್ತಿಂದ. ಬಿಕಾಸ್ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ. ಸೊ ನನ್ನ ಮನ್ಸಿಗೆ ಬಂದಿದ್ದು ಹೇಳ್ತಾ ಇದ್ದೀನಿ, ಏನಂತ ತಪ್ಪಾದರೆ ಕ್ಷಮಿಸಿ. ಸೈನ್ಯ ಕೇಳ್ಬೋದು. ಇದಕ್ಕೆ ಮುಂಚೆ ನಾನೊಬ್ಬ ಫೈಟರಾಗಿ ಕೆಲಸ ಮಾಡ್ತಾಯಿದ್ದೆ ಸರ್. ಒಂದು 20 ಸಿನಿಮಾದಲ್ಲಿ ಫೈಟರಾಗಿ ಕೆಲಸ ಮಾಡ್ತಾಯಿದ್ದೆ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ, ಶಾರ್ಟ್ ಫಿಲಮ್ಸ್ ಮಾಡ್ತಾಯಿದ್ದೆ. ಸಿನಿಮಾ ಲೀಡಾಗಿ ಇದೆ ಫಸ್ಟ್ ಸಿನಿಮಾ. ಅದು ಕಾರ್ತಿಕ್ ಅವ್ರು ನನಗೆ ಅವಕಾಶ ಕೊಟ್ಟಿದ್ದಾರೆ ಸರ್. ಇದು ಆ್ಯಕ್ಚುಲಿ ನಾನು ತುಂಬ ಕಮರ್ಷಿಯಲ್ ಮಾಸ್ ಸಿನಿಮಾನೇ ಮಾಡಬೇಕು ಅಂತಲೇ ಇಂಡಸ್ಟ್ರಿಗೆ ಬಂದಿರೋನು. ಬಟ್ ಯಾವಾಗ ಈ ಸಬ್ಜೆಕ್ಟ್ ಕೇಳಿದೆ, ಒಬ್ಬ ನಟನಾಗಿ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದಕ್ಕಿಂತ ಬೆಸ್ಟ್ ಸಬ್ಜೆಕ್ಟ್ ನಂಗೆ ಸಿಗಲ್ಲ ಅನಿಸ್ತು. ಸೊ ಅದಕ್ಕೆ ಈ ಸಿನಿಮಾ ಮಾಡಿದ್ದು. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಡಿಸೆಂಬರ್ 12th ಬಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಡೆವಿಲ್ ನೋಡಾದ್ಮೇಲೆ ಸೆಕೆಂಡ್ ಶೋ ನಮ್ಮ ಸಿನಿಮಾನೂ ನೋಡಿ ಸಪೋರ್ಟ್ ಮಾಡಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇದರಲ್ಲಿ 6 ಸಾಂಗ್ ಇದೆ, ಬಟ್ ಮೋಸ್ಟ್ಲಿ ಎಲ್ಲ ಮಾಂಟೇಜಸ್ ಸಾಂಗ್ಸ್ ಇದೆ. ಒಂದು ಸಾಂಗು ಪಿಯೋಟ್ ಆ್ಯಂಥಮ್ ಅಂತ ನಾನು ಕೊರಿಯೋ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಒಂದು ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ. ಸೊ ನಂದು ಕಾರ್ತಿಕ್ದು ಇದು ನಮ್ಮಿಬ್ಬರು ಕಾಮಲ್ಲಿ ಇದು ಸೆಕೆಂಡ್ ಸ್ಟೇಜ್. ಸೊ ಲಾಸ್ಟ್ ಸ್ಟೇಜ್ ಬಂದು IIFA ಫಿಲ್ಮ್ ಫೆಸ್ಟಿವಲಲ್ಲಿತ್ತು. ಸೊ ವಿ ಆರ್ ಹ್ಯಾಪಿ ಇಷ್ಟು ಮೀಡಿಯಾ ಮುಂದೆ ನಾವು ಸೆಕೆಂಡ್ ಸ್ಟೇಜಲ್ಲಿ ಬಂದಿರೋದು. ನಿಮ್ಮ ಎಲ್ಲರೂ ನೋಡಿದ್ದು ತುಂಬ ಖುಷಿಯಾಗಿದೆ. ಸೊ ಲಾಸ್ಟ್ ಸಿನಿಮಾ ನಮ್ಮದು ಬಂದು ದಾಸ್ತರಲ್ಲಿ ಧರ್ಮಕೀರ್ತಿ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಕೊರಿಯೋ ಮಾಡಿದ್ದೀನಿ, ಅವ್ರ ಜೊತೆ ಒಂದು ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಕಾರ್ತಿಕ್ ಹೇಳಿದ್ರು, ಈ ಪ್ರಾಜೆಕ್ಟ್ ಕೊಟ್ಟಿರೋ ಕಾರ್ತಿಕ್ಗೂ ತುಂಬ ಥ್ಯಾಂಕ್ ಯು. ನೈಸ್ ವರ್ಕಿಂಗ್ ವಿತ್ ಯು ಅಶ್ವಿನಿ ಆ್ಯಂಡ್ ಲಿಖಿತ್. ಥ್ಯಾಂಕ್ ಯು. ನನ್ನ ಹೆಸರು ಗಣೇಶ್. ಸೊ ಫಸ್ಟ್ ಈ ಪ್ರಾಜೆಕ್ಟ್ ನಂಗೆ ಹಿಂಗೆ ಸಿಕ್ತು ಅಂತ ಹೇಳಿದ್ರೆ, ಸೊ ಇಟ್ಸ್ ಬಿಕಾಸ್ ಆಫ್ DOP ಸಿನಿಮಾಟೋಗ್ರಫರ್ ಶಂಕುವಿಂದ. ಶಂಕು ನನ್ನ ರೆಫರ್ ಮಾಡಿದ್ರು, ಕಾರ್ತಿಕ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ದೆನ್ ಸ್ಟೋರಿ ಎಲ್ಲ ನರೇಟ್ ಮಾಡಿದ್ರು. ನನ್ನ ಕ್ಯಾರೆಕ್ಟರ್ ಬಗ್ಗೆ ವೇರಿಯೇಷನ್ಸ್ ಏನೇನಿದೆ ಅಂತ ಹೇಳಿದ್ರು. ಸ್ವಲ್ಪ ರಿಲೇಟ್ ಆಯಿತು. ಸೊ ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸು ಸೊ ನನ್ನ ಕ್ಯಾರೆಕ್ಟರ್ನ ರಿಲೇಟ್ ಮಾಡಿತು. ಸೊ ಕೇಳಿದೆ ಎಲ್ಲ ಸ್ಟೋರಿ ಎಲ್ಲ ಕಾನ್ಸೆಪ್ಟ್ ಎಲ್ಲ ಕೇಳಿದೆ. ಸ್ವಲ್ಪ ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ಕಮ್ಮಿಂಗ್ ಟು ದ ಪಿಯೋಟ್ ಅಂತ ಹೇಳಿದ್ರೆ, ಸೊಸೈಟಿಗೆ ಪಿಯೋಟ್ ಅಂದರೆ ಒಂದು ಪರ್ಸ್ಪೆಕ್ಟಿವ್ ಇದೆ. ಬಟ್ ಪಿಯೋಟ್ಗೆ ಸೊಸೈಟಿ ಮೇಲೆ ಏನು ಪರ್ಸ್ಪೆಕ್ಟಿವ್ ಇದೆ ಅನ್ನೋದು ಈ ಮೂವಿ. ಸೊ ಒಂಥರ ಪಿಯೋಟ್ ಪರ್ಸ್ಪೆಕ್ಟಿವಿಂದ ಸೊಸೈಟಿಯನ್ನು ನೋಡೋದು, ಅವ್ನ ಲೈಫಲ್ಲಿ ಏನೇನು ಚಾಲೆಂಜಸ್ ಆಗುತ್ತೆ, ಹೆಂಗೆ ಫೇಸ್ ಮಾಡಿದ್ದಾನೆ, ಅದು ಹೆಂಗೆ ಓವರ್ಕಮ್ ಮಾಡ್ತಾನೆ ಅನ್ನೋದು ಮೂವಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋದು ನಾನು. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಈ ತಂಡದ ಜೊತೆಗೆ ಕೆಲಸ ಮಾಡಿದ್ದು.
ಆ್ಯಂಡ್ ಎಲ್ಲ ಡೆಡಿಕೇಟೆಡಾಗಿ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದಾರೆ. ಈ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಯಾ ನಾನು ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಹಂಬಲ್ ಪರ್ಸನ್, ತುಂಬ ಪೇಷನ್ಸ್ ನೋಡಿದ್ದೀನಿ. ಬೇರೆಯವರಾಗಿರೋ ಕಿರ್ಚಾಡ್ಬಿಡ್ತಾಯಿದ್ರು. ಸೊ ಈ ಪ್ರೆಷರ್ನ ಹ್ಯಾಂಡ್ಲ್ ಮಾಡೋದು, ಸೊ ಅವರು ಕಾಮಾಗೆ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಕ್ವಾಲಿಟಿ ವೈಸಲ್ಲಿ ಟೆಕ್ನಿಕಾಲಿಟೀಸ್ ಅಂತ ಹೇಳಿದ್ರೆ ಆನೋಮಾರ್ಫಿಕ್ ಲೆನ್ಸ್ ಯೂಸ್ ಮಾಡಿದ್ದಾರೆ. ಸೊ ಒಂದು ಆಡಿಯನ್ಸ್ಗೆ ಒಂದು ವೈಡರ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಯಾ ಚೆನ್ನಾಗಿ ಒಂದು ಪ್ರೊಜೆಕ್ಟ್ ಮಾಡಿದ್ದಾರೆ. ಸೊ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ. ಆ್ಯಂಡ್ ಎಡಿಟರ್ ಆಗ್ಬೋದು, ನಮ್ಮ DI ಜೇಕೋಬ್ ಮ್ಯಾಥ್ಯೂ ಆಗ್ಬೋದು. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಬಂದು ಹೇಮಂತ್ ಅವರು. ಸೊ ಅವ್ರು ಬೆಸ್ಟ್ ಅವ್ರು ಕೊಟ್ಟಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಯಾ ಕಂಪ್ಲೀಟ್ಲಿ ಒಂದು ಒಳ್ಳೆ ಪ್ಯಾಕೇಜ್ ಥರ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಮೂವಿನ ಎಂಜಾಯ್ ಮಾಡ್ತೀರಾ. ಥಿಯೇಟರ್ಸ್ ಬಂದು ವಾಚ್ ಮಾಡಿ. ಸೊ ಆಡಿಯನ್ಸೇ ನಮ್ಮ ಪಬ್ಲಿಸಿಟಿ. ಸೊ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಜನನೇ ಮೌತ್ ಪಬ್ಲಿಸಿಟಿಯಿಂದನೇ ಸೊ ಫಿಲಮ್ ಗೆಲ್ಲುತ್ತೆ. ಸೊ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಯಾವ ಫಿಲಮ್ ಅಂತ ನಾವು ನೋಡದೆ ರಿಲೀಸ್ ಮಾಡ್ತಾ ಇದ್ವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಯಾ ಈ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬಂದಿದ್ದಕ್ಕೆ. ಮತ್ತು ಸಿನಿಮಾ ನೋಡಿ 12ನೇ ತಾರೀಕು ಡಿಸೆಂಬರು. ಮತ್ತು ಇದೊಂದು ನಮ್ಮ ಪ್ರಾಮಾಣಿಕ ಪ್ರಯತ್ನ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವದಿಸಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಬ್ರ್ಯಾಂಡ್ ಯಾವುದು ಸರ್? ನಿಮ್ಮ ಬ್ರ್ಯಾಂಡ್ ಯಾವುದು? ಇಲ್ಲ, ಗುಡ್ ಬಾಯ್. ಸರ್ ಎಲ್ಲರಿಗೂ ನಮಸ್ಕಾರ. ಮನೋಜ್ ಕುಮಾರ್ ಅಂತ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ದಯವಿಟ್ಟು ಎಲ್ಲರೂ 12th ಫಿಲಿಮ್ ನೋಡಿ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಪ್ರೆಸ್ ಅವರು ನಮ್ಮ ಫಿಲಿಮ್ ಬರ್ತಿದೆ ಅಷ್ಟೇ. ಬಂದಿರೋ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು. 12th ಸಿನಿಮಾ ಎಲ್ಲರೂ ಬಂದು ನೋಡಿ. ಮೀಡಿಯಾದವ್ರ ಸಪೋರ್ಟ್ ಇರಬೇಕು. ಮತ್ತು ಥ್ಯಾಂಕ್ ಯು ಸರ್, ಪ್ರಶಾಂತ್ ಸರ್. 12th ತುಂಬ ಡೇಂಜರ್ ಡೇಟ್ ಅಂತ ಹೇಳ್ತಿದ್ರು, ಆದರೂ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಡಿಸ್ಟ್ರಿಬ್ಯೂಷನಲ್ಲಿ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಜಾಲಿ ಇದೆ ಸರ್. ಥ್ಯಾಂಕ್ ಯು.